ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವ್ಲಾಗಲ್ಲಿ ಫನ್ ವರ್ಲ್ಡ್ಗೆ ಹೋಗಿದ್ವಿ ನಾವು. ಸೊ ಅದರದ್ದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಅದು ಯಾವ ರೀತಿ ಇತ್ತು ಮತ್ತು ಏನೇನಿದೆ ಫನ್ ವರ್ಲ್ಡಲ್ಲಿ, ನಾವು ಯಾವ ರೀತಿ ಬುಕ್ ಮಾಡ್ಕೋಬೇಕು ಅನ್ನೋದೆಲ್ಲ ನಿಮಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು ನಮಗೆ. ಬಿಕಾಸ್ ಫನ್ ವರ್ಲ್ಡಲ್ಲಿ ಏನಪ್ಪ ಅಂತ ಹೇಳಿದ್ರೆ ಬೈ ಟು ಗೆಟ್ ಒನ್ ಫ್ರೀ ಅಂದ್ಬಿಟ್ಟು ವೆನ್ಸ್ಡೇ ಹೊತ್ತು ಆಫರ್ ಕೊಡ್ತಾರೆ. ನಾವು ಲಾಸ್ಟ್ ಮಂತ್ ವೆನ್ಸ್ಡೇ ಫಸ್ಟು ಹೋದ್ವಿ. ಆವತ್ತು ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, ಹೋಗೋಣ ಅಂದ್ಬಿಟ್ಟು ಹೋದ್ವಿ. ತುಂಬಾ ರಶ್ ಇತ್ತು. ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಹೇಳೋಕ್ಕೆ ಆಗಲ್ಲ. ಒಂದು 2000ಗಿಂತ ಎಬೋನೇ ಇದ್ದರು ಜನ. ಆಡೋಕ್ಕಂತೂ ಆಗಲಿಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ಅಲ್ಲಿಂದ ರಿಟರ್ನ್ ಆಗಿ ಅಲ್ಲೇ ಟಿಕೆಟ್ನ ಸೇಲ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಆಗಿ ನಾವು ಬಾಲ್ ಭವನ್ ಇದೆಯಲ್ವ ಕಬ್ಬನ್ ಪಾರ್ಕಲ್ಲಿ, ಅಲ್ಲೋಗಿ ನಾವು ಸ್ವಲ್ಪ ಎಲ್ಲ ಆಟ ಆಡಿಕೊಂಡು ಮತ್ತೆ ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಎಲ್ಲ ಮುಗಿಸ್ಕೊಂಡ್ವಿ. ಅಂದರೆ ಮಲ್ಲೇಶ್ವರಂಗೆ ಹೋಗಿ ಮತ್ತು ಅಲ್ಲೇ ನಿಮಗೆ ಟ್ರೆಂಡ್ಸ್ ಕೂಡ ಇದೆ. ಅಲ್ಲಿ ತುಂಬ ಕಲೆಕ್ಷನ್ಸ್ ಚೆನ್ನಾಗಿದೆ. ಯಾರಾದರೂ ನೀವು ಮಲ್ಲೇಶ್ವರಮಲ್ಲಿ ಹೊಸದು ಟ್ರೆಂಡ್ಸ್ ಆಗಿದೆ, ಅಲ್ಲಿ ಕೂಡ ಅಷ್ಟೇ ನಿಮಗೆ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಮತ್ತು ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡಿದ್ವಿ ನಾವು. ಬಟ್ ನನಗೆ ಸ್ಟ್ರೀಟ್ ಶಾಪಿಂಗ್ ಈ ಸಲ ಇಷ್ಟ ಆಗಲಿಲ್ಲ. ಮಲ್ಲೇಶ್ವರಮಲ್ಲಿ ಅಷ್ಟೊಂದು ಹೊಸ ಕಲೆಕ್ಷನ್ಸ್ ಯಾವುದೂ ಬಂದಿಲ್ಲ. ತುಂಬ ಓಲ್ಡ್ ಪ್ಯಾಟ್ರನ್ ಅಂತ ಅನಿಸ್ತು. ವಿಚಾರಿಸಿದ್ದಕ್ಕೆ ಇವಾಗ ಸೀಸನ್ ಅಲ್ವಾ, ಸೊ ಇದೇ ಕಲೆಕ್ಷನ್ಸ್ ಇರೋದು ಅಂತ ಹೇಳಿದ್ರು. ನಾವು ಅದಕ್ಕೋಸ್ಕರ ಟ್ರೆಂಡ್ಸ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ನಾನು ಏನೇನು ಶಾಪಿಂಗ್ ಮಾಡಿದೆ ಏನು ಅನ್ನೋದು ಕೂಡ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಟ್ ಇಲ್ಲಿ ಚೆನ್ನಾಗಿತ್ತು, ತಗೊಂಡ್ವಿ. ಇಲ್ಲೇ ನಾನು ಇದು ಶಾಪ್ ಇತ್ತಲ್ವ, ಇಲ್ಲಿ ನೋಡಿದ್ವಿ ರಾಯಲ್ ಕಾಟನ್ ಅಂದ್ಬಿಟ್ಟು. ಬಟ್ ತುಂಬಾ ಕಾಸ್ಟ್ಲಿ ಹೇಳಿದ್ರು ಮತ್ತು ಕಲೆಕ್ಷನ್ಸ್ ಕೂಡ ತುಂಬ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಅಲ್ಲಿ ಕೂಡ ಮಕ್ಳಿಗೆ ತೊಗೊಳ್ಲಿಲ್ಲ, ಅದು ಮಕ್ಕಳದು ಶಾಪ್ ಆಗಿತ್ತು. ಮತ್ತು ನೆಕ್ಸ್ಟ್ ನಾವು ಅದನ್ನು ಬಿಟ್ಟು ಮತ್ತು ಆ್ಯಕ್ಚುಲಾಗಿ ನಾವು ಫಸ್ಟು ಹೋಗಿದ್ದು ಫನ್ ವರ್ಲ್ಡ್ಗೆ ಬಂದು ಏಪ್ರಿಲ್ ಎಂಡಿಂಗಲ್ಲಿ. ಮತ್ತು ನಾವು ಈಗ ಮೇ 15th ಹೋಗಿದ್ವಿ ಎಗೇನ್ ಬುಕ್ ಮಾಡಿಕೊಂಡು. ಇದು ಬಂದು ನಾವು ಫ್ರೈಡೇ ಹೋಗಿದ್ದಿದ್ದು. ಸೊ ಇದೇ ಹೆಂಗಿತ್ತು ಆಫರ್ಸು ಅಂತಂದರೆ, ನೀವು ಫ್ಯಾಮಿಲಿ ಪ್ಯಾಕ್ ಅಂತ ಇರುತ್ತೆ. ನಿಮಗೆ ಆನ್ಲೈನಲ್ಲಿ ನೀವು ಹುಡುಕಿದ್ರೆ ತುಂಬಾ ಆಫರ್ಸ್ ಇದೆ ಫನ್ ವರ್ಲ್ಡ್ಗೆ. ನೀವು ಅಲ್ಲೇ ಹೋಗಿ ಟಿಕೆಟ್ ತೊಗೊತೀನಿ ಅಂತಂದರೆ ಪರ್ ಪರ್ಸನ್ 1200 ಇರುತ್ತೆ. ಚೈಲ್ಡ್ಗೆ 1000 ರೂಪೀಸ್ ಇರುತ್ತೆ ಡೇಸಲ್ಲಿ. ವೀಕೆಂಡ್ಸಲ್ಲಿ 1500 ಫಾರ್ ಅಡಲ್ಟ್ಸು, 1200 or 300 ಫಾರ್ ಚೈಲ್ಡ್ಸ್ ಇರುತ್ತೆ. ಸೊ ನೀವು ಆದಷ್ಟು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತೀನಿ. ಬಟ್ ಅಲ್ಲಿ ಕ್ರೌಡ್ ಯಾವ ರೀತಿ ಇರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಬಿಕಾಸ್ ಆನ್ಲೈನಲ್ಲಿ ನಾವು ಬುಕ್ ಮಾಡಿಬಿಟ್ಟಿರ್ತೀವಿ. ಅಲ್ಲಿ ಕ್ರೌಡ್ ಇದ್ದರೆ ವೇಸ್ಟ್ ಆಗುತ್ತೆ. ಅಂದರೆ ನಾವು ಆಟ ಆಡೋಕ್ಕೆ ಹೋದಾಗೂ ತುಂಬ ಜನ ಇದ್ದರೆ ಆಡೋಕ್ಕೆಲ್ಲ ಆಗೋದಿಲ್ಲ. ಬುಕ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಅಲ್ಲಿ ಹೋದ್ಮೇಲೆ ರಶ್ ಅಂತ ಅನಿಸಿದ್ರೆ ಅಲ್ಲಿ ತುಂಬ ಜನ ಟಿಕೆಟ್ನ ಬೈ ಮಾಡೋರು ಕೂಡ ಇರ್ತಾರೆ. ಅಂದರೆ ಡೈರೆಕ್ಟಾಗಿ ಟಿಕೆಟ್ಸ್ ತೊಗೊಳಕ್ಕೆ ಹೋಗಿರ್ತಾರಲ್ಲ, ಅಂಥವ್ರಿಗೆ ಸ್ವಲ್ಪ ಪ್ರಾಫಿಟ್ ಇಟ್ಕೊಂಡು ಕೂಡ ನೀವು ಸೇಲ್ ಮಾಡ್ಕೋಬೋದು. ಇದು ಹ್ಯಾಕ್ಸ್ ಅಂತ ಹೇಳೋಕ್ಕಾಗಲ್ಲ. ಇದು ಬ್ಲಾಕಲ್ಲಿ ಟಿಕೆಟ್ ಸೇಲ್ ಮಾಡ್ತಾರಲ್ಲ, ಆ ಥರ ಇರುತ್ತೆ. ಬಟ್ ನನ್ನ ಪ್ರಕಾರ ಆನ್ಲೈನ್ ಟಿಕೆಟ್ ಬುಕ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ನಾವು ಮತ್ತೆ ಅಲ್ಲೆಲ್ಲ ಫನ್ ವರ್ಲ್ಡಲ್ಲೆಲ್ಲ ನೋಡಿದ್ವಿ. ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಶಿವಪ್ರಸಾದ್ಗೆ ಹೋಗಿ ಅಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಫನ್ ವರ್ಲ್ಡ್ ಒಳಗಡೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು ಫನ್ ವರ್ಲ್ಡು. ಅಂದರೆ ನನಗೆ ವಂಡರ್ಲಾ ಎಕ್ಸ್ಪೀರಿಯೆನ್ಸ್ ವರ್ಸಸ್ ಫನ್ ವರ್ಲ್ಡ್ ಅಂತ ಹೇಳಿದ್ರೆ, ವಂಡರ್ಲಾ ತುಂಬಾ ಚೆನ್ನಾಗಿದೆ. ಅಂದರೆ ದೊಡ್ಡವ್ರಿಗೆ ತುಂಬ ಇದು ಗೇಮ್ಸ್ ಇದೆ ಮತ್ತು ವಾಟರ್ ಗೇಮ್ಸು ಅಷ್ಟೇ ಇದೆ. ಫನ್ ವರ್ಲ್ಡಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಅಷ್ಟು ವಾಟರ್ ಗೇಮ್ಸ್ ಚೆನ್ನಾಗಿದೆ. ಅಂದರೆ ಡ್ರೈ ಗೇಮ್ಸ್ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಕೂಡ ಆಡಿಸೋ ಅಂಥದ್ದು ಇದೆ ಫನ್ ವರ್ಲ್ಡಲ್ಲಿ. ವಂಡರ್ಲಾ ಅಲ್ಲಿ ದೊಡ್ಡವ್ರು ಆಡೋ ಅಂಥದ್ದು ತುಂಬ ಇದೆ. ಮಕ್ಕಳಿಗೆ ಕಾರ್ ಡ್ಯಾಶಿಂಗ್ ಆ ಥರ ಇದೆ. ಇಲ್ಲಿ ಚೆನ್ನಾಗಿದೆ. ಅಂದರೆ ಮಕ್ಕಳು, ನನ್ನ ಮಗ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಗೆ ಇವಾಗ ಜಸ್ಟ್ 3 years ಏಜ್ ಆಗಿರೋದ್ರಿಂದ ಅವನ್ನ ಕೂರಿಸ್ಕೊಂಡು ನಾವು ಆಡೋ ಅಂಥ ಒಂದು ಗೇಮ್ಸು ತುಂಬಾ ಇದೆ ಫನ್ ವರ್ಲ್ಡಲ್ಲಿ. ಸೊ ನನಗೆ ಒಂಥರ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರು ಮಕ್ಕಳು. ಈಗ ಸಮರ್ ವೆಕೇಷನ್ಸ್ ಕೂಡ ಆಗೋಗ್ತಾ ಬರ್ತಿದೆ. ಈಗ ಅಷ್ಟು ರಶ್ ಇರಲಿಲ್ಲ ನಾವು ಹೋದಾಗ. ನೆಕ್ಸ್ಟ್ ಟೈಮು
ಯಾರಾದರೂ ಈಗ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂದರೆ ಆರಾಮ್ಸೆ ನೀವು ಹೋಗ್ಬೋದು. ಈ ಗೇಮ್ ನೋಡ್ತಿದ್ದೀರಲ್ಲ, ಇದು ತುಂಬಾ ನನ್ನ ಮಗ ಎಂಜಾಯ್ ಮಾಡ್ದ. ಸೊ ನಾನು ಈ ವಿಡಿಯೋ ಕ್ಲಿಪ್ಪಿಂಗ್ನ ಹಾಕಲೇಬೇಕು ಅಂತ ಹಾಕಿದೆ. ಅವನಿಗೆ ಈ ಗೇಮ್ ತುಂಬ ಇಷ್ಟ ಆಗೋಯಿತು. ಅಂದರೆ ತುಂಬ ತಿರುಗಿಸುತ್ತೆ, ಬಟ್ ಅವನಿಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿತ್ತು. ಮತ್ತು ಅವ್ನಿಗೆ ಎಲ್ಲ ಗೇಮ್ಸು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹಠ ಮಾಡ್ತಿದ್ದ. ಆದರೆ ಅಲ್ಲೆಲ್ಲ ಗೇಮ್ಸ್ಗೂ ಮಕ್ಕಳನ್ನ ಅಲೋ ಮಾಡಲ್ಲ. ಒಂದು 4-5 ಗೇಮ್ಸ್ನ ಅಲೋ ಮಾಡಲ್ಲ. ಮಿಕ್ಕಿದ ಬೇರೆ ಗೇಮ್ಸ್ ಬಂದು ಫ್ಯಾಮಿಲಿ ಗೇಮ್ಸ್ ಅಂತ ಇರುತ್ತೆ. ಅದರಲ್ಲಿ ನಾವು ಕೂಡ ಕೂತ್ಕೊಂಡು ಮಕ್ಕಳನ್ನ ಕೂರಿಸ್ಕೊಂಡು ಆಡ್ಬೋದು. ಮತ್ತು ಇದು ವೇವ್ ಪೂಲ್ಸ್ ಇದೆ. ಇದು ಬಂದು ವಂಡರ್ಲಲ್ಲಿ ತುಂಬ ದೊಡ್ಡದಾಗಿದೆ. ಇಲ್ಲಿ ಸ್ವಲ್ಪ ಚಿಕ್ಕದು ಅಂತಲೇ ಹೇಳ್ಬೋದು ವೇವ್ ಪೂಲು. ಇಲ್ಲಿ ನನಗೆ ಇನ್ನೊಂದು ಅಟ್ರ್ಯಾಕ್ಷನ್ ಅಂತ ಹೇಳಿದ್ರೆ, ಅಲ್ಲಿ ಫನ್ ವರ್ಲ್ಡ್ ಅಂತ ಅಂದ್ಬಿಟ್ಟು ನಿಮಗೆ ಒಂದು ವಾಟರ್ ಜೋಗ್ ಫಾಲ್ಸ್ ಥರ, ಅಂದರೆ ವಾಟರ್ ಫಾಲ್ಸ್ ಥರ ಅಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಿದೆ ಅಲ್ವಾ, ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಇದು ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಅಂತಲೂ ಹೇಳ್ಬೋದು ಅದು. ಮತ್ತು ಇಲ್ಲಿ ಹೈ ಜಂಪ್ದು ಒಂದು ಇದಿದೆ, ಅದು ತುಂಬ ಚೆನ್ನಾಗಿದೆ. ಫನ್ ವರ್ಲ್ಡ್ ಕೂಡ ಹೋಗಬೇಕು ಅಂತ ಯಾರಾದರೂ ಇಷ್ಟಪಟ್ಟರೆ ಖಂಡಿತ ಹೋಗಿ. ಮತ್ತು ಇದು ಇನ್ಸೈಡ್ ಅಂದರೆ ಮಿಡಲ್ ಆಫ್ ಬ್ಯಾಂಗ್ಳೂರಲ್ಲಿರೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ. ನಿಮಗೆ ವಂಡರ್ಲಾ ಅಂದರೆ ಅದು ಬಿಡದಿ ಕಡೆ ಹೋಗಬೇಕು, ಸ್ವಲ್ಪ ದೂರ ಆಗುತ್ತೆ. ಔಟ್ಸೈಡರ್ಸ್ಗಾಗಿರ್ಬೋದು, ಸಿಟಿಯಲ್ಲಿರೋರ್ಗಾಗಿರ್ಬೋದು, ಟ್ರಾಫಿಕ್ ಆಗಿರ್ಬೋದು. ಸೊ ಗೇಮ್ಸ್ ನೋಡ್ತಾ ಇದ್ದೀರಲ್ವ, ಇದು ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಇನ್ನೊಂದು ಹೊಸ ಗೇಮ್ ಅಂತಂದರೆ, ಮಧ್ಯದಲ್ಲಿ ನಾವು ಹೋಗ್ತಿದ್ರೆ ಆ ಕಡೆ ಈ ಕಡೆ ವಾಟರ್ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಅಂದರೆ ಸಖತ್ತಾಗಿರುತ್ತೆ ಇದು ಎಂಜಾಯ್ ಮಾಡೋಕ್ಕೆ. ನಾವು ಕೂಡ ಎಲ್ಲ ಗೇಮ್ಸು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೋದ್ರಿ, ಬಟ್ ಆ ಟೈಮ್ಗೆ ನಮಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲಿಲ್ಲ. ಆದಷ್ಟು ಕವರ್ ಮಾಡಿದ್ದೀವಿ. ಗೇಮ್ಸ್ ಕೂಡ ಅಷ್ಟೇ, ಡ್ರೈ ಗೇಮ್ಸು. ಇದರಲ್ಲಿ ಟ್ರೈನ್ ಆಗಿರ್ಬೋದು, ನನ್ನ ಪರ್ಸ್ನಲಿ ತುಂಬಾ ಚೆನ್ನಾಗಿತ್ತು. ನನ್ನ ಮಗಗೆ ಒಂದು ಇದು ಹೈ ಜಂಪ್ ಕರ್ಕೊಂಡೋಗಿದ್ದಕ್ಕೆ ಅವ್ನು ವಾಟರಲ್ಲಿ ಭಯ ಬಿದ್ದುಬಿಟ್ಟ. ಅಂದರೆ ಅದು ತುಂಬಾ ಡೌನ್ ವಾಟರ್ ಇತ್ತಲ್ವ, ಅದಕ್ಕೋಸ್ಕರ ಅವನಿಗೆ ಭಯ ಆಯಿತು. ಸೊ ಅವ್ನು ವಾಟರಲ್ಲಿ ಮತ್ತೆ ಇಳಿಲಿಲ್ಲ. ನೆಕ್ಸ್ಟ್ ಬಂದು ಡ್ರೈ ಗೇಮ್ಸ್ ಎಲ್ಲನೂ ಅವನು ಆಡ್ದ. ಇಲ್ಲಿ ನೋಡಿ, ಇದನ್ನೇ ನಾನು ಆಗಲೇ ಹೇಳಿದ್ದು ನಿಮಗೆ, ಇದು ಫನ್ ವರ್ಲ್ಡ್ ಅಂತ ಇಲ್ಲಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತು ನನಗೆ ಚೇಂಜ್ ಅಂತ ಅನಿಸಿದ್ದು ಫನ್ ವರ್ಲ್ಡಲ್ಲಿ ವಂಡರ್ಲಾಗಿಂತ ಅಂತ ಹೇಳಿದ್ರೆ ಅದೇ. ಮತ್ತು ಇದು ಟ್ರೈನ್ ಅಲ್ಲಿ ಮಕ್ಕಳಿಗೆ ಹೋಗೋಕ್ಕೆ ಟ್ರೈನ್ ಫುಲ್ಲು ಒಂದು ರೌಂಡ್ ಹಾಕಿಸ್ತಾರೆ. ಇದು ಫುಲ್ ಒಂದು ರೌಂಡ್ ಹಾಕಿಸ್ತಾರೆ. ಆಲ್ಮೋಸ್ಟ್ ನಿಮ್ಗೆ ಏನಪ್ಪ ಅಂತ ಹೇಳಿದ್ರೆ, ಡ್ರೈ ಗೇಮ್ಸು ಎಲ್ಲನೂ ಮೇಲೆ ಹೋಗಿ ಕೆಳಗಡೆ ಬರೋದು, ತಿರುಗಿಸೋದು, ಈ ಥರನೇ ಇದೆ. ಬಟ್ ಒಂದೊಂದು ಗೇಮ್ ಎಕ್ಸ್ಟ್ರಾ ಕೂಡ ಇದೆ. ಅಂದರೆ ವಾಟರಲ್ಲಿ ರಿಂಗ್ಸ್ ರೌಂಡ್ಸ್ ಹಾಕೋದು ಎಲ್ಲ. ಇದು ನೋಡ್ತಾ ಇದ್ದೀರಾ ಅಲ್ವಾ, ಇದರಲ್ಲಿ ನಾನು ಹೋಗಿದ್ದೆ. ಇದು ತುಂಬಾ ಮಜಾ ಇದೆ. ಯಾರಾದರೂ ಫನ್ ವರ್ಲ್ಡ್ಗೆ ಹೋದರೆ ಮಾತ್ರ ಇದನ್ನು ಮಿಸ್ ಮಾಡಬೇಡಿ. ಬಟ್ ಇದು ಏಜ್ ಲಿಮಿಟ್ ಆಲ್ಮೋಸ್ಟ್ 15 ಇಯರ್ಸ್ ಎಬೋ ಆರ್ 12 ಇಯರ್ಸ್ ಎಬೋವ್ರಿಗೆ ಮಾತ್ರ ಇದರಲ್ಲಿ ಅಲೋ ಇದೆ. ಆದರೆ ಮಸ್ತಾಗಿ ಎಂಜಾಯ್ ಮಾಡ್ಬೋದು ನೀವು ಇದರಲ್ಲಿ ಹೋದರೆ, ಸಖತ್ತಾಗಿದೆ. ಯಾರಾದರೂ ಅಡಲ್ಟ್ಸ್ ಹೋದರೆ ಅದರಲ್ಲಿ ಕೂತ್ಕೊಳ್ಳಿ. ಇದು ಹಾರೆಬಲ್ ಅಂತಲೇ ಹೇಳ್ಬೋದು. ಇದು ನಾನು ಏನೋ ಅಂದ್ಕೊಂಡು ಹೋದೆ, ಬಟ್ ಅದು ಮೇಲೆ ಹೋಗ್ತಾ 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 ತಲೆನೇ ಒಂಥರ ಅನ್ನಿಸ್ಬಿಡುತ್ತೆ, ಅಷ್ಟು ಇದಿರುತ್ತೆ. ಬಟ್ ಚೆನ್ನಾಗಿತ್ತು, ತುಂಬಾ ಇದಾಗುತ್ತೆ. ನೆಕ್ಸ್ಟು ಕೊಲಂಬಸ್ಸು ಮತ್ತು ಜಾಯಿಂಟ್ ವಿಲ್ಲು, ಇದೆಲ್ಲ ಕಾಮನ್ ಎಲ್ಲ ಕಡೆ ಇರುತ್ತೆ. ಇದು ಚೆನ್ನಾಗಿತ್ತು. ತುಂಬಾ ಗೇಮ್ಸ್ ಇದೆ. ಒಟ್ಟಿನಲ್ಲಿ ನೀವು ಕವರ್ ಮಾಡಬೇಕು ಅಂತಂದರೆ ಸ್ವಲ್ಪ ಬೇಗ ಹೋಗಿ ಬೇಗನೆ ಗೇಮ್ಸ್ನ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡ್ದಿರ ನೀವು ಆಡ್ತೀನಿ ಅಂತ ಹೇಳಿದ್ರೆ ಅಂದರೆ ಕವರ್ ಮಾಡ್ಬೋದು ಎಲ್ಲ ಗೇಮ್ಸು. ನಾವು ಹೋಗಿದ್ದಿದ್ದು ಎಲ್ಲರೂ ಮಕ್ಕಳು ಮತ್ತು ನಾವು ಕಸಿನ್ ಸಿಸ್ಟರ್ ಇನ್ ಲಾಸ್ ಎಲ್ಲರೂ ಹೋಗಿದ್ವಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಫುಡ್ ಅಷ್ಟೊಂದು ನಮಗೆ ಇಷ್ಟ ಆಗಲಿಲ್ಲ. ಅಂದರೆ ಇಲ್ಲಿ ಸಿಗೋದು ಸ್ಯಾಂಡ್ವಿಚ್ಚು, ಸ್ಯಾಂಡ್ವಿಚ್ಚು, ನೂಡಲ್ಸು ಮತ್ತು ಫ್ರೈಡ್ ರೈಸ್ ಈ ಥರ ಸಿಗುತ್ತೆ. ಬಟ್ ಟೇಸ್ಟ್ ವೈಸ್ ಕೂಡ ನಿಮಗೆ ಚೆನ್ನಾಗಿರಲ್ಲ, ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಇನ್ನೊಂದು ಅಲೋ ಮಾಡ್ತಾರೆ ನಿಮಗೆ ಔಟ್ಸೈಡ್ ಫುಡ್. ಅಂದರೆ ವಂಡರ್ಲಲ್ಲಿ ಔಟ್ಸೈಡ್ ಫುಡ್ ಅಲೋ ಮಾಡಲ್ಲ. ಇಲ್ಲಿ ನೀವು ಮನೆಯಿಂದ ಏನಾದರೂ ತೊಗೊಂಡು ಬಂದರೆ ಇಲ್ಲ ಔಟ್ಸೈಡಿಂದ ತಂದರೆ ಕೂಡ ನಿಮಗೆ ಬಿಡ್ತಾರೆ ತಿನ್ನೋದಕ್ಕೆ. ಸೊ ಆದಷ್ಟು ನೀವು ತುಂಬ ಜನ ಹೋಗ್ತಾ ಇದ್ದೀರಾ, ಇಲ್ಲ ನಿಮಗೆ ನಮ್ಮ ಫುಡ್ ಬೇಕು ಅನ್ನೋದಾದರೆ ನೀವು ಎತ್ಕೊಂಡೋಗಿ ಅಲ್ಲಿ ತಿನ್ಬೋದು. ಮತ್ತು ಟೈಮ್ ಕೂಡ ಕವರ್ ಆಗುತ್ತೆ. ನಾವು ಲೈಟಾಗಿ ಸುಮ್ಮನೆ ಸ್ಯಾಂಡ್ವಿಚ್ ಆ ಥರ ತೊಗೊಂಡ್ವಿ, ಬಟ್ ಟೇಸ್ಟ್ ವೈಸ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸೊ ಇದಾಗಿತ್ತು ಫನ್ ವರ್ಲ್ಡ್ ಏನಂತಾರೆ ವ್ಲಾಗ್. ನಿಮ್ಗೆ ಯಾರಿಗಾದ್ರೂ ಇನ್ನೂ ಏನಾದರೂ ಕ್ವೆಶನ್ಸ್ ಡೌಟ್ ಬಂದರೆ ಈ ವಿಡಿಯೋ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ
ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋಲ್ಲಿ ಆನ್ಸರ್ ಮಾಡ್ತೀನಿ, ಇಲ್ಲ ಅಲ್ಲೇ ರಿಪ್ಲೈ ಮಾಡ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಇನ್ನೂ ನಿಮಗೆ ಯಾವ ರೀತಿ ವ್ಲಾಗ್ಸ್ ಬೇಕು ಅಂದ್ಬಿಟ್ಟು ನನ್ನ ಚಾನಲ್ನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದೇ ವ್ಲಾಗ್ ನಿಮಗೆ ಅದೇ ಟಾಪಿಕ್ ಬಗ್ಗೆ ನಿಮಗೆ ವ್ಲಾಗ್ ಮಾಡಿ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.